Hello students, with all the good wishes for you all, we'll start with the 14th session on financial markets and services. So this is the second unit, that is non-banking financial intermediaries. This subject is for the final year BBA students of Bangalore North and Bangalore University as well. So the topic is the chapter is non-banking financial intermediaries. The content for this session's discussion is merchant banking, its meaning, and services that are offered by merchant bankers. So this is what we are going to discuss in further half an hour. And the next slide we have recap of the previous class. In our previous session we have discussed about NBFCs, the meaning, features and types of activities that are undertaken by NBFCs. Now specifically we are going to study about the merchant bankers. They are also part of non-banking financial companies, but slightly specific in nature. Next we have learning objective of the chapter. This is same for all the sessions up to 24th session. Next we have session outcome. So by the end of this particular session we should be able to understand the meaning of merchant banker, explain the services offered by the merchant banker. So this is the objective that is set out for this particular session. We move ahead. Who is a merchant banker? So there is a meaning. So merchant banker has been defined by SEBI Merchant Bankers Rules 1992 as it is any person who is engaged in the business of issue management. Issue management is nothing but ಈಗ ಐ ಪಿ ಒ ಅಂತ ಕರಿತೀವಲ್ವ, ಐ ಪಿ ಒನ ಲಾಂಚ್ ಮಾಡೋಂಥ ಸಂದರ್ಭಕ್ಕೆ ಲಾಂಚ್ ಮಾಡ್ತಿರ್ತಕ್ಕಂಥ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಡುವಂಥ ಒಂದು ಪ್ರಕ್ರಿಯೆಗೆ ಇಶ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಡ್ರಾಫ್ಟಿಂಗ್ ದ ಪ್ರಾಸ್ಪೆಕ್ಟಸ್ ಮತ್ತು ಅಂಡರ್ ರೈಟಿಂಗ್ ಕಮಿಷನ್ಸ್ನ ಮ್ಯಾನೇಜ್ ಮಾಡೋವಂಥದ್ದು. ಸೊ ಈ ರೀತಿಯಾದ ಎಲ್ಲ ಏನು ಮನಿ ಕಲೆಕ್ಟ್ ಮಾಡೋವಂಥದ್ದು, ಎಸ್ಕ್ರೋ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋವಂಥದ್ದು. ಸೊ ಇದೆಲ್ಲನೂ ಸರ್ವಿಸಸ್, ಅದು ಮುಂದೆ ಬರುತ್ತೆ, ಇನ್ ಡೀಟೇಲ್ ಬರುತ್ತೆ, ಡಿಫ್ರೆಂಟ್ ಕೈಂಡ್ ಆಫ್ ಸರ್ವಿಸಸ್ ಆಫರ್ಡ್ ಬೈ ಮರ್ಚೆಂಟ್ ಬ್ಯಾಂಕರ್ಸ್ ಅಂತ. ಬಟ್ ಅಗೈನ್ ಹಿಯರ್ ಇಟ್ ಈಸ್, ಸೊ ಬಿಸ್ನೆಸಸ್, any person who is engaged in the business of issue management, either by making arrangements regarding selling, issue management ಅಂತಂದರೆ ಯಾವ್ಯಾವ ಅಂತ ಬರುತ್ತೆ ನೋಡಿ, ಈಗ ಸೆಲ್ಲಿಂಗ್ ಆರ್ ಬೈಯಿಂಗ್ ಆರ್ ಸಬ್ಸ್ಕ್ರೈಬಿಂಗ್. ಸೆಲ್ಲಿಂಗು ಇಶ್ಯೂಯಿಂಗ್ ಕಂಪ್ನಿಗೆ, ಬೈಯಿಂಗು ಇನ್ವೆಸ್ಟರ್ಸ್ಗೆ ನೆನ್ಪಿಟ್ಕೊಳ್ಳಿ, ಆರ್ ಸಬ್ಸ್ಕ್ರೈಬಿಂಗ್ ಟು ಸೆಕ್ಯೂರಿಟೀಸ್, ಆ್ಯಕ್ಟಿಂಗ್ ಆ್ಯಸ್ ಮ್ಯಾನೇಜರ್, ಕನ್ಸಲ್ಟೆಂಟ್, ಅಡ್ವೈಸರ್. Manager, consultant to advisor, it can be for institutions or the investors, or rendering corporate advisory services in relation to such issue management. He is termed as the merchant banker. Next, services offered by merchant banker. There are set of services that are offered by a merchant banker. We will look into it one by one. The very first function is, or service is, corporate counseling. ಏನಂತಂದರೆ ಮರ್ಚೆಂಟ್ ಬ್ಯಾಂಕರ್ಸ್ ರೆಂಡರ್ ಅಡ್ವೈಸ್ ಟು ಕಾರ್ಪೊರೇಟ್ ಎಂಟರ್ಪ್ರೈಸಸ್ ಫ್ರಮ್ ಟೈಮ್ ಟು ಟೈಮ್. ಏನಕ್ಕೆ? ಇನ್ ಆರ್ಡರ್ ಟು ಇಂಪ್ರೂವ್ ಪರ್ಫಾರ್ಮೆನ್ಸ್ ಆ್ಯಂಡ್ ಬಿಲ್ಡ್ ಬೆಟರ್ ಇಮೇಜ್ ಆರ್ ರೆಪ್ಯುಟೇಷನ್ ಅಮಾಂಗ್ ಇನ್ವೆಸ್ಟರ್ಸ್ ಆ್ಯಂಡ್ ಟು ಇನ್ಕ್ರೀಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಟ್ಸ್ ಈಕ್ವಿಟಿ ಶೇರ್ಸ್. ಅದರ ಜೊತೆಗೆ ಕೌನ್ಸಿಲಿಂಗ್ ಈಸ್ ಪ್ರೊವೈಡೆಡ್ ಇನ್ ದ ಫಾರ್ಮ್ ಆಫ್, ಆ ಕೌನ್ಸಿಲಿಂಗ್ ಯಾವ ರೀತಿ ಕೊಡ್ತಾರೆ ಅಂತಂದರೆ ಒಪಿನಿಯನ್ಸ್, ಸಜೆಷನ್ಸ್, ದ ಡೀಟೇಲ್ ಅನಾಲಿಸಿಸ್ ಆಫ್ ಕಾರ್ಪೊರೇಟ್ ಲಾಸ್ ವಿಚ್ ಆರ್ ಅಪ್ಲಿಕಬಲ್ ಟು ದಟ್ ಪರ್ಟಿಕ್ಯುಲರ್ ಬಿಸ್ನೆಸ್ ಯೂನಿಟ್. ನೆಕ್ಸ್ಟ್, ಮರ್ಚೆಂಟ್ ಬ್ಯಾಂಕ್ಸ್ ಮೇಕ್ ಎ ಡೀಟೇಲ್ಡ್ ಮಾರ್ಕೆಟ್ ಅನಾಲಿಸಿಸ್ ಸೊ ಆ್ಯಸ್ ಟು ಎವ್ಯಾಲ್ಯೂಯೇಟ್ ದ ಪ್ರಾಫಿಟಬಿಲಿಟಿ ಆಫ್ ಈಚ್ ಪ್ರಾಡಕ್ಟ್ ಲೈನ್. ಪ್ರತಿಯೊಂದು ಪ್ರಾಡಕ್ಟ್ದು ಒಂದು ಏನಿರುತ್ತೆ ಲೈನ್, ಸಪೋಸ್ ಕಾಸ್ಮೆಟಿಕ್ಸ್, ಅದರಲ್ಲಿ ಶಾಂಪೂಲಿ ಎಷ್ಟು ಪ್ರಾಡಕ್ಟ್ಸ್ ಡಿಫ್ರೆಂಟ್ ಬ್ರ್ಯಾಂಡ್ ಇರತಕ್ಕಂಥ ಅದೇ ಕಂಪನಿದು ಡಿಫ್ರೆಂಟ್ ಬ್ರ್ಯಾಂಡ್. ಫಾರ್ ಎಕ್ಸಾಂಪಲ್ ಈಗ ಯೂನಿಲಿವರ್ ಅಂತ ಇದೆ, ಅದರಲ್ಲಿ ಕಾಸ್ಮೆಟಿಕ್ಸ್ಗೆ ಅಂತ ಬಂದಾಗ ಶಾಂಪೂ ಕ್ಲಿನಿಕ್ ಪ್ಲಸ್, ಕ್ಲಿನಿಕ್ ಆಲ್ ಕ್ಲಿಯರ್, ಟ್ರೆಸಮಿ,
ಹೆಡ್ ಆ್ಯಂಡ್ ಶೋಲ್ಡರ್, ಇದೆಲ್ಲನೂ ಯೂನಿಲಿವರ್ ಕಂಪನಿ ಇದೆ, ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ಇದೆ. ಬಟ್ ವಿ ಕಾಲ್ ದಿಸ್ ಆಸ್ ಪ್ರಾಡಕ್ಟ್ ಲೈನ್. ಸೊ ಪ್ರತಿಯೊಂದು ಪ್ರಾಡಕ್ಟ್ ಲೈನ್ಗೂ ಅದು ಪ್ರಾಫಿಟಬಿಲಿಟಿ ಇರುತ್ತೆ. ಅಥವಾ ಸೋಪ್ಸ್ ಬಂತಂದರೆ ಸುಮಾರು ಬಿಡುತ್ತೆ, ಲೆಕ್ಸ್ ಇರ್ಬೋದು, ಇದರಲ್ಲಿ ಇರ್ಬೋದು, ಇದೆಲ್ಲ ಹೆಚ್ಚು ಎಲ್ ಕಂಪನಿ ಇದೆ. ಸೊ ಯಾವ ಪ್ರಾಡಕ್ಟ್ ಲೈನ್ಗೆ ಪ್ರಾಫಿಟಬಿಲಿಟಿ ಆಗುತ್ತೆ ಅಥವಾ ಲಾಸ್ ಆಗುತ್ತೆ ಅನ್ನೋಂಥದ್ದನ್ನು ಡೀಟೇಲಾಗಿ ಅನಾಲಿಸಿಸ್ ಮಾಡಿ ಹೇಳುತ್ತೆ. ಇಟ್ಸ್ ಗ್ರೋತ್ ಆರ್ ಡಿಮ್ಯಾಂಡ್ ಅಟ್ ಪ್ರೆಸೆಂಟ್ ಆ್ಯಂಡ್ ಇನ್ ಫ್ಯೂಚರ್ ಅಂತ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗಳ ಪ್ರೆಸೆಂಟು ಮತ್ತು ಫ್ಯೂಚರ್ ಡಿಮ್ಯಾಂಡನ್ನು ಎಸ್ಟಿಮೇಟ್ ಮಾಡಿ ಹೇಳುತ್ತೆ. ಆನ್ ದಿ ಬೇಸಿಸ್ ಆಫ್ ದಿ ಅನಾಲಿಸಿಸ್ ಇಟ್ ಅಡ್ವೈಸಸ್ ವೆದರ್ ಟು ಕಂಟಿನ್ಯೂ, ಎಕ್ಸ್ಪ್ಯಾಂಡ್ ಆರ್ ಡಿಸ್ಕಂಟಿನ್ಯೂ ಇನ್ ಪ್ರಾಡಕ್ಟ್ ಲೈನ್. ಬೇಸ್ಡ್ ಆನ್ ದ ಅನಾಲಿಸಿಸ್, ಮಾರ್ಕೆಟ್ ಸರ್ವೆ ಇರತಕ್ಕಂಥ ಪ್ರಾಡಕ್ಟ್ನ ಕೈ ಬಿಡಬೇಕಾ ಅಥವಾ ಇನ್ನೂ ಜಾಸ್ತಿ ಮಾಡಬೇಕಾ ಅನ್ನೋಂಥದ್ರ ಬಗ್ಗೆ ಹೇಳುತ್ತೆ, ಅಥವಾ ಬಿಟ್ಟೇ ಬಿಡಬೇಕಾ ಅನ್ನೋಂಥದ್ರ ಬಗ್ಗೆನೂ ಒಂದು ಕೌನ್ಸಲಿಂಗ್ ಕೊಡುತ್ತೆ. ಸೊ ದ ನೆಕ್ಸ್ಟ್ ಸರ್ವಿಸ್ ಈಸ್ ಪ್ರಾಜೆಕ್ಟ್ ಕೌನ್ಸಿಲಿಂಗ್. ಏನಾಗತ್ತಂದರೆ ಪ್ರಾಜೆಕ್ಟ್ ಕೌನ್ಸಿಲಿಂಗ್ ಬ್ರಾಡ್ಲಿ ಕವರ್ಸ್ ದ ಸ್ಟಡಿ ಆಫ್ ಪ್ರಾಜೆಕ್ಟ್ ಆ್ಯಂಡ್ ಪ್ರೊವೈಡಿಂಗ್ ಅಡ್ವೈಸರಿ ಸರ್ವಿಸಸ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ viability and procedural steps to be followed for its implementation. ಆ ಒಂದು ಏನು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಇರುತ್ತೆ ಅದರ ಒಂದು ಸಾಧಕ ಬಾಧಕಗಳು, ಇದು ಸಕ್ಸಸ್ ಆಗುತ್ತಾ, ಇದು ಫೀಸಿಬಲ್ಲ ಅನ್ನೋಂಥದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡುತ್ತೆ. ಅಡ್ವೈಸರಿ ಸರ್ವಿಸಸ್, ಆ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು. ಡಿಫ್ರೆಂಟ್ ಪ್ರಾಜೆಕ್ಟ್ಸ್, ಕೆಲವೊಂದು ಸಲ ಔಟ್ಸೋರ್ಸಿಂಗ್ ಪ್ರಾಜೆಕ್ಟ್ಗಳಿರ್ತದೆ. ಪ್ರಾಜೆಕ್ಟ್ ಅಂದರೆ ಓನ್ಲಿ ಸಿವಿಲ್ ಕಾಂಟ್ರಾಕ್ಟ್ಸ್ ಮಾತ್ರನೇ ಅಲ್ಲ, ಸುಮಾರು ಪೇರೋಲ್ ಇವೆಲ್ಲ ಇರುತ್ತೆ. ಬೇರೆ ಬೇರೆ ಕಂಪ್ನಿಗಳಿಗೆ ಅಕೌಂಟಿಂಗ್ ಕೆಲಸನ ಮಾಡಿಕೊಡೋಂಥದ್ದು, ಇದೆಲ್ಲದಕ್ಕೂ ಪ್ರಾಜೆಕ್ಟ್ಸ್ ಅಂತಲೇ ಕರಿತೀವಿ. ಸೊ ಪ್ರಾಜೆಕ್ಟ್ಸ್ ಆರ್ ಕೌನ್ಸಲ್ಡ್ ಇನ್ ದ ಫಾಲೋವಿಂಗ್ ಮ್ಯಾನರ್. ಯಾವ್ಯಾವ ರೀತಿ ಅದಕ್ಕೆ ಕೌನ್ಸಿಲಿಂಗ್ ಕೊಡ್ತಾರಂತ ಪ್ರಾಜೆಕ್ಟ್ಸಿಗೆ: ಪ್ರಿಪ್ರೇಷನ್ ಆಫ್ ದ ಪ್ರಾಜೆಕ್ಟ್ ರಿಪೋರ್ಟ್ ಆಫ್ಟರ್ ಕನ್ಸಿಡರಿಂಗ್ ಇಟ್ಸ್ ಫಿನಾನ್ಷಿಯಲ್, ಎಕನಾಮಿಕ್ ಆ್ಯಂಡ್ ಮಾರ್ಕೆಟಿಂಗ್ ಫೀಸಿಬಿಲಿಟಿ. ಅಂತಂದರೆ ಈ ಪ್ರಾಜೆಕ್ಟ್ನ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಫಿನಾನ್ಷಿಯಲಿ ಇದು ಫೀಸಿಬಲ್ಲ, ಅಂದರೆ ನಮಗೆ ಪ್ರಾಫಿಟ್ ಬರುತ್ತಾ, ನಮ್ಮ ಹತ್ರ ಇರೋ ದುಡ್ಡು ಸಾಕಾಗತ್ತಾ, ಬೇಕಾದರೆ ದುಡ್ಡು ಎಲ್ಲಿಂದ ತರಬೇಕು, ಈ ಒಂದು ಆಸ್ಪೆಕ್ಟ್ಸಲ್ಲಿ ಒಂದು ಕೌನ್ಸಿಲಿಂಗ್ ಕೊಡುತ್ತೆ. ರಿಪೋರ್ಟು ಫೀಸಿಬಿಲಿಟಿ ರಿಪೋರ್ಟ್ ಕೊಡುತ್ತೆ. ಎಕನಾಮಿಕ್ ಅಂತಂದರೆ ಇದು ಅಗೇನ್ ಹೆಚ್ಚು ಕಡಿಮೆ ಫಿನಾನ್ಸ್ ಅಂತಂದರೆ ದುಡ್ಡು ವ್ಯವಹಾರ ಎಲ್ಲಿಂದ ತರಬೇಕು ಅನ್ನೋಂಥದ್ರ ಬಗ್ಗೆ. ಎಕನಾಮಿಕ್ ಅಂತಂದರೆ ಇದು ನಮಗೆ ಲಾಭ ತಂದು ಕೊಡುತ್ತಾ, ಇದು ಮಾಡಿದ್ರೆ ನಮಗೇನು ಲಾಸ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ. ಆ್ಯಂಡ್ ಮಾರ್ಕೆಟ್ ಫೀಸಿಬಿಲಿಟಿ ಅಂತಂದರೆ ಇದೆ, ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದಾಗ ಅದರ ಟಾರ್ಗೆಟೆಡ್ ಆಡಿಯನ್ಸ್ ಯಾರು, ಅದು ಸೇಲ್ ಆಗುತ್ತಾ, ಇದ್ರ ಬಗ್ಗೆ ಫೀಸಿಬಿಲಿಟಿ ಮಾಡುತ್ತೆ. ಮತ್ತು ಕೆಲವೊಂದು ಸಲ ಹ್ಯೂಜ್ ಟೆಕ್ನಿಕಲ್ ಓರಿಯೆಂಟೆಡ್ ಆಗಿದ್ದಾಗ ಟೆಕ್ನಿಕಲ್ ಫೀಸಿಬಿಲಿಟಿ ಅನ್ನೋಂಥದ್ದು ಒಂದು ಕಂಡಕ್ಟ್ ಮಾಡುತ್ತೆ. ಆ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಹತ್ರ ಇರೋವಂಥ ಒಂದು ಟೆಕ್ನಾಲಜಿ ಸಾಕಾಗತ್ತಾ ಅಥವಾ ಬೇರೆ ಕಡೆಯಿಂದ ಬೈ ಮಾಡಬೇಕಾ ಅನ್ನೋಂಥದ್ರ ಬಗ್ಗೆನೂ ಫೀಸಿಬಿಲಿಟಿ ರಿಪೋರ್ಟ್ನ ಕೊಡುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ಎಸ್ಟಿಮೇಷನ್ ಆಫ್ ದ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್. ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಎಷ್ಟು ತಗೊಳ್ಬೋದು, ಇನ್ಕ್ಲೂಡಿಂಗ್ ಪ್ರೊಡಕ್ಷನ್ ಇರ್ಬೋದು, ಅಥವಾ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಟೆಕ್ನಾಲಜಿಗೆ ತಗೊಳ್ಳುವಂಥದ್ದು ಇರ್ಬೋದು, ಮ್ಯಾನ್ ಪವರ್, ಇದೆಲ್ಲದಕ್ಕೂ ಎಷ್ಟು ಕಾಸ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ಪ್ರಾಜೆಕ್ಟ್ ಫೀಸಿಬಿಲಿಟಿ ರಿಪೋರ್ಟ್ನ ಕೊಡುತ್ತೆ. ಸೊ ನೆಕ್ಸ್ಟ್ ಸರ್ವಿಸಸ್ ದಟ್ ಆರ್ ಆಫರ್ಡ್ ಬೈ ಮರ್ಚೆಂಟ್ ಬ್ಯಾಂಕರ್ ಇಸ್ ಲೋನ್ ಸಿಂಡಿಕೇಶನ್. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಏನು ಲೋನ್ ಸಿಂಡಿಕೇಶನ್ ಅಂತಂದರೆ, ಮರ್ಚೆಂಟ್ ಬ್ಯಾಂಕರ್ಸ್ ಪ್ರೊವೈಡ್ ಸ್ಪೆಷಲೈಸ್ಡ್ ಸರ್ವಿಸಸ್ ಇನ್ ಪ್ರಿಪರೇಷನ್ ಆಫ್ ಪ್ರಾಜೆಕ್ಟ್ಸ್, loan applications for the raising of short-term as well as long-term credit from various banks and financial institutions for financing the project or meeting the working capital requirements, and making selection of the institutions or banks for participating in financing. Syndication is nothing but ಒಗ್ಗೂಡಿಸೋದು ಅಂತ. ಅಂದರೆ ಸಪೋಸ್ ಯಾವುದೋ ಒಂದು ಮರ್ಚೆಂಟ್ ಬ್ಯಾಂಕ್ ಇದೆ ಅಂತ ಇಟ್ಕೊಟ್ರೆ, ಅದ್ರ ಒಂದರಿಂದನೇ ಫೈನಾನ್ಸ್ ಮಾಡೋದಕ್ಕೆ ಆಗಲಿಲ್ಲ, ಅಥವಾ ಅದು ಫೈನಾನ್ಸ್ ಮಾಡ್ತಿಲ್ಲ, ಇಫ್ ದ ಪರ್ಟಿಕ್ಯುಲರ್ ಮರ್ಚೆಂಟ್ ಬ್ಯಾಂಕರ್ ಇಸ್ ನಾಟ್ ಇನ್ ಟು ದ ಫೈನಾನ್ಸ್ ಫೀಲ್ಡ್, 4-5 ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ಒಗ್ಗೂಡಿಸುತ್ತೆ. ಇಟ್ ಗೋಸ್ ಆ್ಯಂಡ್ ಅಪ್ರೋಚಸ್ ಆಲ್ ದೋಸ್ 4 ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ whose function is to lend the loans for the projects. ಈ ರೀತಿ ಈ ಪರ್ಟಿಕ್ಯುಲರ್ ಒಂದು ಕಂಪ್ನಿ ಈ ರೀತಿ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಿದೆ, ಇದರ ಫೀಸಿಬಿಲಿಟಿ ಹೀಗಿದೆ, ಇದರ ಪ್ರಾಫಿಟಬಿಲಿಟಿ ಈ ರೀತಿ ಇದೆ. ಸೊ ಯು ಪೀಪಲ್ ಪ್ಲೀಸ್ ಕಮ್ ಟುಗೆದರ್ ಆ್ಯಂಡ್ ಪುಟ್ ಯುವರ್ ಫಂಡ್ಸ್ ಇನ್ ಆರ್ಡರ್ ಟು ರಿಯಲೈಸ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಂತ ಅವ್ರನ್ನ ಕನ್ವಿನ್ಸ್ ಮಾಡುತ್ತೆ. ಇದಕ್ಕೆ ಲೋನ್ ಸಿಂಡಿಕೇಶನ್ ಅಂತ ಹೇಳ್ತಾರೆ. ಸೊ ಈ ಒಂದು ಫಂಕ್ಷನ್ ಕೂಡ ಮರ್ಚೆಂಟ್ ಬ್ಯಾಂಕರ್ ಮಾಡ್ತಾರೆ. ಅಂದರೆ
ಕಂಪನಿ ಪರವಾಗಿ, ಕಂಪನಿಯ ಪ್ರಾಜೆಕ್ಟ್ ಪರವಾಗಿ ಹಣಕಾಸನ್ನು ಒದಗಿಸುವಂಥ 4 ಹಣಕಾಸು ಸಂಸ್ಥೆಗಳಿಗೆ ಹೋಗಿ ಪ್ರಪೋಸಲ್ ಕೊಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿ ದುಡ್ಡು ತರುವಂಥದ್ದಕ್ಕೆ ಲೋನ್ ಸಿಂಡಿಕೇಶನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಫಂಕ್ಷನ್ ಇಶ್ಯೂ ಮ್ಯಾನೇಜ್ಮೆಂಟ್. ಇದನ್ನು ಮೀನಿಂಗಲ್ಲಿ ಓದಿದ್ವಿ. ಏನು ಇಶ್ಯೂ ಟೈಮಲ್ಲಿ ಏನೇನು ಮಾಡುತ್ತೆ ಅಂತಂದ್ರೆ IPO ಟೈಮಲ್ಲಿ ವೆನೆವರ್ ಎ ಕಂಪನಿ ಗೋಸ್ ಆನ್ IPO, ದಟ್ ಈಸ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಮರ್ಚೆಂಟ್ ಬ್ಯಾಂಕರ್ಸ್ ರೆಂಡರ್ bunch of services with respect to IPO, starting from preparation of the prospectus application ಜೊತೆ ಕೊಡುವಂಥ ಒಂದು ಪ್ರಾಸ್ಪೆಕ್ಟಸ್ ಇನ್ಫಾರ್ಮೇಷನ್ ಬ್ರೋಷರ್ ಇಂದ ಹಿಡಿದು ಸೆಲೆಕ್ಷನ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಬ್ರೋಕರ್ಸ್ ಅಂಡ್ ಅಂಡರ್ ರೈಟರ್ಸ್. ಬ್ರೋಕರ್ಸ್ ಏನಕ್ಕೆ ಬೇಕು? ಥ್ರೂ ವಿಚ್ ದಿ ಇನ್ವೆಸ್ಟರ್ಸ್ ಅಪ್ರೋಚ್ ದ ಕಂಪನಿ ಫಾರ್ ದ ಪರ್ಚೇಸ್ ಆಫ್ ದ ಸ್ಟಾಕ್, ಅಂಡ್ ಅಂಡರ್ ರೈಟರ್ಸ್ ದೇ ಆರ್ ದ merchant bankers or lead managers who assures to shoulder the shortfall in the subscription of the issue. ಅವರಿಗೆ ಅಂಡರ್ ರೈಟರ್ಸ್ ಅಂತ ಕರಿತೀವಿ. ಅವ್ರನ್ನ ಅಪಾಯಿಂಟ್ ಮಾಡೋದಕ್ಕೂ ಕೂಡ ಈ ಮರ್ಚೆಂಟ್ ಬ್ಯಾಂಕರ್ಸ್ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಅಂಡರ್ ರೈಟಿಂಗ್ ಅಗ್ರಿಮೆಂಟ್ಸ್ ಆ್ಯಂಡ್ ಮೆನಿ ಮೋರ್. ಆ ಅಂಡರ್ ರೈಟರ್ಸ್ ಜೊತೆಗೆ ಎಂಟರ್ ಆಗಬೇಕಾಗಿರೋಂಥ ಅಗ್ರಿಮೆಂಟ್ಸ್ ಡ್ರಾಫ್ಟ್ನ ಪ್ರಿಪೇರ್ ಮಾಡೋವಂಥದ್ದು ಕೂಡ ಈ ಸರ್ವಿಸಸ್ನೂ ಇವರು ಮಾಡಿಕೊಡ್ತಾರೆ. ಯಾರು? ಮರ್ಚೆಂಟ್ ಬ್ಯಾಂಕರ್ಸ್. ನೆಕ್ಸ್ಟ್ ಫಂಕ್ಷನ್ ಇಸ್ portfolio management. This is also one of the important functions, services offered by merchant banker. So merchant banks offer services not only to the companies, they also offer services to the investors. Hege they advise their clients, be it individuals or institutions. Investors ಅಲ್ಲಿ ಎರಡು ರೀತಿ ಇರುತ್ತೆ. ಕ್ಲೈಂಟ್ಸ್ ಅಂತಂದ್ರೆ ಇಂಡಿವಿಜುವಲ್ಸ್ ಆಗಿರ್ಬೋದು ಅಥವಾ ಇನ್ವೆಸ್ಟರ್ಸ್. ಮೆಜಾರಿಟಿ ಆಫ್ ದ ಟೈಮ್ಸ್ ದೀಸ್ ಮರ್ಚೆಂಟ್ ಬ್ಯಾಂಕರ್ಸ್ ಅಪ್ರೋಚ್ ದ ಇನ್ಸ್ಟಿಟ್ಯೂಷನ್ಸ್ ಓನ್ಲಿ ರಿಗಾರ್ಡಿಂಗ್ ದ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಆಸ್ ಟು ದ ಕ್ವಾಂಟಮ್ ಆಫ್ ಅಮೌಂಟ್ ಆಫ್ ಸೆಕ್ಯೂರಿಟಿ ಅಂಡ್ ದ ಟೈಪ್ ಆಫ್ ಸೆಕ್ಯೂರಿಟಿ ಇನ್ ವಿಚ್ ಟು ಇನ್ವೆಸ್ಟ್. ಅಂತಂದರೆ ಇಟ್ ಈಸ್ ಸಿಂಪಲ್ ಕಾಂಬಿನೇಷನ್ ಆಫ್ ದ ಸೆಕ್ಯೂರಿಟೀಸ್ ಅಂಡ್ ದ ವಾಲ್ಯೂಮ್ ಆಫ್ ದ ಅಮೌಂಟ್ ಆರ್ ಕ್ವಾಂಟಮ್ ಆಫ್ ದ ಅಮೌಂಟ್ that has to be invested on different instruments. Or ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ನೆಕ್ಸ್ಟು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ, ಈ ರೀತಿ ಕಾಂಬಿನೇಷನ್ ಪೋರ್ಟ್ಫೋಲಿಯೋ ಅಥವಾ ಈಕ್ವಿಟಿ ಮತ್ತು ಪ್ರಿಫರೆನ್ಸಲ್ಲಿ ಒಂಚೂರು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದಕ್ಕೆ ಆಪೋಸಿಟ್ ಆಗಿ ಡೆಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಒಂಚೂರು ಇನ್ವೆಸ್ಟ್ ಮಾಡಿ, ಈಕ್ವಿಟಿ ಮತ್ತು ಪ್ರಿಫರೆನ್ಸಲ್ಲಿ ಒಂಚೂರು ರಿಸ್ಕ್ ಒಂಚೂರು ಇರುತ್ತೆ. ಯಾಕೆಂದರೆ ರಿಟರ್ನ್ ಈಸ್ ನಾಟ್ ಅಶ್ಯೂರ್ಡ್. ಪ್ರಿಫರೆನ್ಸ್ಗೆ ಒಂಚೂರು ಅಶ್ಯೂರ್ಡು, ಈಕ್ವಿಟಿಗೆ ಇಟ್ ಈಸ್ ನಾಟ್ ಫುಲ್ಲಿ ಅಶ್ಯೂರ್ಡ್, ಬಟ್ ರಿಸ್ಕ್ ಇದ್ದ ಕಡೆ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಇನ್ ಆರ್ಡರ್ ಟು ಮಿಟಿಗೇಟ್ ದ ರಿಸ್ಕ್, ದಿ ಮರ್ಚೆಂಟ್ ಬ್ಯಾಂಕರ್ ಆಲ್ಸೋ suggest to invest in the debt instruments, because debt instruments revenue is assured, their interest rate is assured. No matter if there is profit or loss, they have to be paid or they have to be serviced their interest. So ಈ ರೀತಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಕೂಡ ಈ ಸರ್ವಿಸ್ ಕೂಡ ಇದು ಆಫರ್ ಮಾಡುತ್ತೆ ಮರ್ಚೆಂಟ್ ಬ್ಯಾಂಕರು. Next, advisory service relating to the mergers and acquisitions is very important. ಈ ರೀತಿ ಕೊಡುತ್ತೆ ಇದು, ಬಿಕಾಸ್ ಇನ್ ದ ಪ್ರೆಸೆಂಟ್ ಸಿನಾರಿಯೋ ದಿ ಕಾರ್ಪೊರೇಟ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಆರ್ ಹ್ಯಾಪನಿಂಗ್ ಫ್ರೀಕ್ವೆಂಟ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಸರ್ವಿಸ್ ಕೊಡುತ್ತೆ ಅಂತಂದರೆ, ಮರ್ಚೆಂಟ್ ಬ್ಯಾಂಕ್ಸ್ ಆಲ್ಸೋ ಪ್ರೊವೈಡ್ ಅಡ್ವೈಸರಿ ಸರ್ವಿಸಸ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ದ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಆಫ್ ಕಂಪನೀಸ್. ಎರಡು ಕಂಪನಿ ಸೇರಿ ಒಂದಾಗುವಂಥದ್ದು. ಅಕ್ವಿಸಿಷನ್ ಅಂತಂತಂದರೆ ಒಂದು ಕಂಪನಿ ಹೋಗಿ ಇನ್ನೊಂದು ಕೊಂಡ್ಕೊಂಡ್ಬಿಡುವಂಥದ್ದು ಈ ರೀತಿ. ಸೊ ಅದರಲ್ಲಿ ಏನೇನು ಕೆಲಸ ಮಾಡಿಕೊಡುತ್ತೆ? ಎವ್ಯಾಲ್ಯೂಯೇಟಿಂಗ್ ಆ್ಯಂಡ್ ಅಪ್ರೈಸಿಂಗ್ ಕಂಪನೀಸ್. ಕೊಂಡುಕೊಳ್ಳಬೇಕಾಗಿರ್ತಕ್ಕಂಥ ಕಂಪನಿಗಳನ್ನ ಎವ್ಯಾಲ್ಯೂಯೇಷನ್ ಮಾಡಿ ಅಪ್ರೈಸಲ್ ಮಾಡ್ತದ್ದು. ಅವುಗಳ ಬಂಡವಾಳ ಎಷ್ಟಿದೆ ಅಥವಾ ಅವುಗಳ ಒಂದು ಪೊಸಿಷನ್ ಏನು, ಅದನ್ನು ಕೊಂಡ್ಕೊಂಡ್ರೆ ಲಾಭ ಆಗತ್ತಾ, ಈ ರೀತಿ. ಡಿಸೈನಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಆ್ಯಂಡ್ ಅಕ್ವಿಸಿಷನ್ ಸ್ಟ್ರಾಟಜಿ. ಈ ಅಕೌಂಟಿಂಗ್, ಲಾಟ್ ಆಫ್ ಅಕೌಂಟಿಂಗ್ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಸೊ ಯಾವ ರೀತಿ ಅಕ್ವಿಸಿಷನ್ ಮಾಡ್ಕೋಬೋದು, ಫೇಸಸ್, ಈಗ ಅಸೆಟ್ಸ್ನ ಲಯಬಿಲಿಟೀಸ್ನೆಲ್ಲ ಅಕ್ವೈರ್ ಮಾಡ್ಕೋತಾರೆ. ನೆಕ್ಸ್ಟು ಸಿಂಕ್ರನೈಸೇಷನ್ ಆಫ್ ದ ಸಾಫ್ಟ್ವೇರ್ಸ್ ಇರುತ್ತೆ. ಬ್ಯಾಂಕ್ಗಳೆಲ್ಲ ಮರ್ಜಿಂಗ್ ಆದಾಗ ಅಥವಾ ಮರ್ಜಿಂಗೇ ಆಗೋದು ಲಾಟ್ ಆಫ್ ಟೈಮ್ಸ್. ಇಟ್ ಈಸ್ ಪ್ರೈವೇಟ್ ಬ್ಯಾಂಕ್, ಅದು ಅಕ್ವಿಸಿಷನ್ ಆಗುತ್ತೆ. ಆ ಡೇಟಾನ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು, ಆ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಡೇಟಾ ಬೇಸಿಂದ, ಅಂದರೆ CBS ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಅಂತ ಕರಿತೀವಿ, ಬ್ಯಾಂಕರ್ಸ್ ಇಂಟರ್ಫೇಸ್ ಅದು. ಸೊ ಆ ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರಿಂದ ಯಾವುದು ಅಕ್ವೈರ್ ಮಾಡ್ಕೋತಿದೆಯೋ ಆ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ದು ಸಾಫ್ಟ್ವೇರ್ಗೆ ಹೇಗೆ ಮೈಗ್ರೇಟ್ ಮಾಡುವಂಥದ್ದು. ಸೊ ಇದನ್ನೆಲ್ಲ ಒಂದು ರೂಟ್ ಮ್ಯಾಪ್ ಹಾಕ್ಕೊಡುತ್ತೆ. ಅಥವಾ ಯಾರಾದರೂ ಸಾಫ್ಟ್ವೇರ್ ಕಂಪ್ನಿಗಳೇ
ಅಪ್ರೋಚ್ ಮಾಡಿ ಇದನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋದಕ್ಕೆ ಫಿಕ್ಸ್ ಮಾಡ್ತಾರೆ. ನೆಕ್ಸ್ಟ್ ಇಂಟ್ರಡ್ಯೂಸಿಂಗ್ ಪೊಟೆನ್ಷಿಯಲ್ ಬೈಯರ್ಸ್ ಆರ್ ಸೆಲ್ಲರ್ಸ್ ಅಂತಂದರೆ ಬೈಯರ್ಸ್ಗೆ ಸೆಲ್ಲರ್ಸ್ಗೆ ಬೈಯರ್ನ ಇಂಟ್ರೊಡ್ಯೂಸ್ ಮಾಡಿಕೊಡೋಂಥ ಒಂದು ಪ್ರಾಸ್ಪೆಕ್ಟಿವ್ ಕೆಲಸ ಕೂಡ ಈ ಒಂದು ಮರ್ಚೆಂಟ್ ಬ್ಯಾಂಕರ್ ಮಾಡ್ತಾರೆ. ಸೊ ದೀಸ್ ಆರ್ ದ ಲಿಸ್ಟ್ ಆಫ್ ಸರ್ವಿಸಸ್ ದಟ್ ಆರ್ ಪ್ರೊವೈಡೆಡ್ ಬೈ ಎ ಮರ್ಚೆಂಟ್ ಬ್ಯಾಂಕರ್. ನೆಕ್ಸ್ಟ್ ಆಫ್ ಶೋರ್ ಫಿನಾನ್ಸ್ ಅಂತ ಇದೆ. ಏನೀಗ ಅಂತಂದ್ರೆ ಆಫ್ ಶೋರ್ ಫಿನಾನ್ಸ್ ಇಸ್ ಅ ಫೆಸಿಲಿಟಿ ಪ್ರೊವೈಡೆಡ್ ಬೈ ಎ ಮರ್ಚೆಂಟ್ ಬ್ಯಾಂಕ್ to its NRIs for the projects of its domestic company. NRIs are the residents of India who are staying temporarily or for a longer period in abroad. ಅವರ ಒಂದು ಪ್ರಾಜೆಕ್ಟ್ಸು ಡೊಮೆಸ್ಟಿಕ್ ಕಂಟ್ರಿಲಿ ಏನಾದರೂ ಇದ್ದರೆ ಅವರಿಗೆ ಫೈನಾನ್ಸ್ ಕೊಡ್ತಾರೆ. ಇದಕ್ಕೆ ಆಫ್ ಶೋರ್ ಫೈನಾನ್ಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಅರೈವ್ಡ್ ಅಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ದ ವೆರಿ ಫಸ್ಟ್ ಕ್ವಶನ್ ಗೋಸ್ ಲೈಕ್ ದಿಸ್: ಎ ಮರ್ಚೆಂಟ್ ಬ್ಯಾಂಕ್ ಇಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ conducting money market activities and lending, underwriting and financial advisors, investment services, all of the above. The right answer would be all of the above. We'll see. Yes, it is all of the above. Next question: in India, merchant banking activity was originated with the merchant banking division set up by the Barclays Bank, Grindlays Bank, Yes Bank, none of the above. We'll see the right option. It is Grindlays Bank. These merchant banking activity was started with this particular bank. And there is one more information to be shared with you with respect to Barclays Bank. So Barclays was the first bank to introduce ATMs, automatic teller machines. This is a GK question that would be asked in IBPS banking exams or some other competitive exams. So remember, Barclays was the first bank to introduce ATMs. Next question is: merchant bank is an organization that underwrites securities for corporations, advises client and mergers, involved in ownership of commercial ventures. Option would be all of the above. Yes, the right answer is all of the above. It is simple. Merchant bank performs all these activities. The fourth question is like this: formal merchant banking activity in India was originated in which of the following years? Options: 1978, 1969, 1769, 1987. Right answer, it is 1969. So merchant banking started from this particular year, 1969. So the fifth question: the early growth of merchant banking in the country is assigned to the dash. FEMA 1999, Foreign Exchange Regulations Act 1973, Securities Contract Regulation Act 1956, Income Tax Act 1961. That means the merchant banking business was regulated and guided by which of the following acts? So the option would be Foreign Exchange Regulations Act 1973. This was taking care of the merchant banking transactions and business in the early days. Later onwards, for merchant banks, a separate regulation was established. That is SEBI's Merchant Bankers Rules 1992. So afterwards, the regulation and everything is taken care by the Merchant Bankers Rule of SEBI 1992. So these are the sources of input. You can also refer these sources. We will meet in the next session.